ಪುನರ್ ಪ್ರತಿಷ್ಠಾ ಮಹೋತ್ಸವಕ್ಕೆ ಸರ್ವ ಎಂಟ್ರಿ ಆಗಿದ್ದೀವಿ. ಯಾವ ಥರ ಕಾಣಿಸ್ತದೆ ಪ್ಲೇಸು? ಹೇಳು. ಮಂಜು ಮೇಲ್ ಬಾಯ್ಸಲ್ಲಿ ಗುಣ ಕೇವ್ಸು ಡ್ಯಾನ್ಸ್ ಆಡ್ಕೊಂಡು ಎಲ್ಲ ರತ್ತು ಕೊಟ್ಟನಲ್ಲ ಗ್ಲಾಸು ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಎಂಟ್ರಿ ಆಗಿದ್ದೀವಿ. ಅಲ್ಲೊಬ್ಬ ಯೂಟ್ಯೂಬರು ಒಂದು ಅರ್ಧ ಕಿಲೋಮೀಟ್ರು ಟ್ರೆಕ್ಕಿಂಗ್ ಇದೆ ಗೈಸ್. ಸ್ವಲ್ಪ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇವರೇ ನಮ್ಮ ಟೀಮ್ ಮೇಟ್ಸ್. ಹಲೋ ಏನೋ ಗೊತ್ತಿಲ್ಲ ಸರ್, ನಾವು ಫಸ್ಟ್ ಟೈಮ್ ಯಾಣ ಅನ್ಕೊಂಡು ಬಂದಿದ್ದೀವಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಇವನು ನಮ್ಮ ಟೀಮಿನ ಮುಖ್ಯ ಮೆಂಬರು ಬರ್ತಾ ಇದ್ದಾನೆ. ಎಷ್ಟು ಕಿಲೋಮೀಟ್ರು ಟ್ರೆಕ್ ಅಂತ ಗೊತ್ತಿಲ್ಲ ಗೈಸ್, ಹೋಗ್ತಾ ಇದ್ದೀವಿ ಒಟ್ಟಿನಲ್ಲಿ. ಅದೇನು ಅರ್ಧ ಕಿಲೋಮೀಟ್ರ್ ಅಂತ ಇದ್ರು. ಅರ್ಧ ಕಿಲೋಮೀಟ್ರು. ನೋಡಿ ಗೈಸ್, ಇವರು ನಮ್ಮ ಗೆಳೆಯರು, ಆಪ್ತರು, ಮಣಿದರು ಅನ್ನೋದಕ್ಕಲ್ಲಿ ಯಾರೋ ಅವನು ಸಡೆ ಏಯ್ ನಾನು ಮಾಡ್ತಿಲ್ವೇನಲ್ಲ. ತಿರ್ಗಾ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಅರ್ಧ ಕಿಲೋಮೀಟ್ರ್ ಈಗ ಟ್ರೆಕ್ಕಿಂಗ್ ಅಲ್ಲಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಬಂದ್ಬಿಡ್ತೀವಿ. ನಿಮಗೆ ಅಲ್ಲಿನ ವ್ಯೂ ಘಟನೆ ಏನು, ನಿಜ ಸತ್ಯ ಘಟನೆಗಳು ಎಲ್ಲ ತೋರಿಸ್ತಾರೆ, ತೋರಿಸ್ತೀವಿ. ನೋಡ್ಕೊಂಬಿಡಿ, ಬನ್ನಿ ಹೋಗೋಣ. तो चलिए शुरू करते हैं. ಏನು ಯಾಣ ಅದ್ರಾಗ ಏನ್ ಸತ್ಯ ನಿಜ ಘಟನೆ ಐತೆ? ಇಲ್ಲಿ ಭಸ್ಮಾಸುರ ಅನ್ನೋ ರಾಕ್ಷಸ ಹೇಳ್ರಿ, ಹೇಳಿ ವಿಡಿಯೋ ಆಗ್ತೈತೆ. ರಾಕ್ಷಸ ಇದ್ದ ವಿಷ್ಣು ಮೊಯ್ಲಿ ವೇಷ ಹಾಕೊಂಡ್ಬಂದು ಭಸ್ಮ ಮಾಡಿದ ಜಾಗ ಇದು. ಭಸ್ಮ ಮಾಡಿದ್ದು ಬನ್ನಿ ಗಾಯ್ಸ್, ಇಬ್ರು ಯೂಟ್ಯೂಬರ್ಸ್ ಹೋಗೋಣ. ಅವರೆಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕರೆಕ್ಟಾಗ. ನಾವು ನಮ್ಗೆ ಎಷ್ಟು ಗೊತ್ತು ಇವ್ರ ಹತ್ರ ತಿಳ್ಕೊಂಡು ಮಾಡ್ತೀವಿ ನಾವು. ಏನಿಲ್ಲ ಗೈಸ್, ಇವರು ಅಪ್ಪ ಹೇಳಿರೋ ಥರನೇ ಇಲ್ಲಿ ಭಸ್ಮಾಸುರನ ಭಸ್ಮ ಮಾಡಿರೋದಕ್ಕೆ ಸ್ಥಳ ಇದು ಅಂತ ಹೇಳಲಾಗುತ್ತೆ. ಅದಕ್ಕೆ ಸಾರಿ ಗುಣ ಅಂತೀನಿ, ಯಾಣ ಅಂತ ಹೆಸರು ಬಂದಿದೆ. ಅಲ್ಲಿ ನೋಡ್ರಿ ಬಂತು ಡೈಲಾಗ್ ಎಲ್ಲ ಹೇಳ್ತವ್ರೆ. ಸೆಕೆ ಅಂತೂ ಸುರಿತಾ ಇದೆ ಗೈಸ್ ಬೆಳಗ್ಗೆಯಿಂದ. ನಿಮಗೋಸ್ಕರ ಅಷ್ಟೇ ಆಗ್ಲಿ ಫುಲ್ಲು ರೀಲ್ಸ್ ಮಾಡೇ ಮಾಡ್ತೀವಿ ವಿಡಿಯೋ. ನೋಡಿ ಗೈಸ್, ಫುಲ್ಲು ಜಾರ್ತಾ ಇದೆ, ಆದರೂ ಹೋಗ್ತಾ ಇದ್ದೀವಿ. ಈ ಸೆಕೆ ವಾಚು ಏನೇನು ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ಸೆಕೆ ಸುರಿತೈತೆ ನಂದು, ಒಂಚೂರು ಗಾಳಿ ಇಲ್ಲ, ಒಂದು ಎಳೆ ಎಲ್ಲ ಆಡ್ತಿಲ್ಲ. ಆದರೂ ಪರವಾಗಿಲ್ಲ ಗೈಸ್, ನಿಮಗೆ ಯಾಣ ತೋರಿಸ್ತೀವಿ. ಇನ್ನೇನೋ ಬರ್ದವ್ರು ಬೋರ್ಡಲ್ಲಿ. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ, ಗ್ರಾಮರ್ ಮಿಸ್ಟೇಕ್ ಅಲ್ಲ ಮಾಡ್ತವ್ರೆ ಮಾತಾಡ್ಕೊಂಡು. ಕನ್ನಡ ಹೋಗ್ತವ್ರೆ. ಹಾಂ, ಕಲಿಸ್ಕೊಂಡ್ರ ಬರ್ರಿ. ಇನ್ನೊಂದ್ಸರಿ ಹೇಳಿ ಗೈಸ್, ಹೇಳಿ ಕಾಡು ಕಡಿದ್ದಾರೆ ಬರ್ರಿ ಅಂದ್ಬಿಟ್ರು ಅಷ್ಟೇ. ನೋಡ್ರಿ ಎಂಟ್ರಿ ಆದ್ರಿ. ಇನ್ನೇನು ಕೆಲವೇ ಕ್ಷಣಗಳ ಬೆಟ್ಟದಲ್ಲಿ ಯಾಣ
ಅದ್ಭುತ ತೋರಿಸ್ತೀವಿ. ನಾನು ಇದೊಂದು ರೀಲ್ ಸ್ಟೋರಿ ಹಾಕೋಣ ಅಂತ ಇದ್ದೀನಿ. ನೋಡಿ ಗಾಯ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹತ್ತದಿ, ಇನ್ನೇನು ಕೆಲವು ಕ್ಷಣದಲ್ಲಿ ಯಾಣದಲ್ಲಿ ತಲುಪಿರ್ತೀವಿ. ಎಲ್ಲ ಬಾಯ್ಸ್ ಫುಲ್ಲು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಗಾಯ್ಸ್, ಇದು ಗುಹೆ ಒಳಗಡೆ ಹೋಗ್ಬರೋಣ. ಬೇಡ guys. ಇಲ್ಲ ಹತ್ರ ಸ್ವಲ್ಪ ಔಟ್ ಬರೋಣ, ಬರ್ರಿ ಇವ್ರಿಗೆ ಕಳ್ಸೋಣ. ಇದಿರುತ್ತೋ ಬ್ಲಡ್ ಬಾಕ್ಸ್ ಇರುತ್ತೆ ಬಾ. ಹುಡುಗಿ ನೋಡ್ರಿ, ಅವ್ರ ಅಮ್ಮ ನೋಡ್ರಿ. ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಅದ. ಅಲ್ಲ ನೋಡಿ ಗಾಯ್ಸ್, ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಇನ್ನೇನು ಹೊರಡ್ತೀವಿ. ಸ್ಟೋರಿ ಹಾಕ್ಬೇಕು ಏನಾದ್ರು ಬೇಜಾರಲ್ಲ ಮಾತಾಡ್ತೀವಿ. ನೋಡಿ ಗಾಯ್ಸ್, ಕಾಣಿಸ್ತಾ ಇದೆ. ಇನ್ನೇನು ಸ್ವಲ್ಪ ಅದರಲ್ಲಿ ಹೋಗ್ತೀವಿ ಅಲ್ಲಿಗೆ. ನಾವು ಒಳಗಡೆ ಹೋಗ್ತೀವಿ. ಎಲ್ಲ ಫುಲ್ ಎಕ್ಸೈಟ್ ಆಗಿದ್ದಾರೆ ಬಾಯ್ಸ್ ಎಲ್ಲ. ಎಲ್ಲರೂ ಫೋನ್ ಹಿಡ್ಕೊಂಡಿದ್ದಾರೆ. ಮುಂದೆ ಒಬ್ಬ ಹೋಗ್ತಾ ಇದ್ದಾನೆ. ಇನ್ನೇನು ಎಂಟ್ರಿ ಆದ್ವಿ ಗಾಯ್ಸ್, ನೋಡ್ಕೊಳ್ಳಿ. ಆ ಅದ್ಭುತ ಕ್ಷಣ ಯಾಣ. மனிதர் உணர்ந்து கொள்ள இது மனித காதல் அல்ல. ತುಂಬ ಅಷ್ಟೊಂದೇನು ದೂರ ಇರಲಿಲ್ಲ ಗೈಸ್, ಸ್ವಲ್ಪ ಏನೋ ಇದರಲ್ಲಿದ್ವಿ. ಅಷ್ಟೊಂದೇನು ದೂರ ಇರಲಿಲ್ಲ. ನೋಡಿ ಗೈಸ್, ಇದೆ ಯಾಣ ಕೇವ್ಸ್ ಗೈಸ್, ಇದೆ ನೋಡ್ಕೊಂಬಿಡಿ. ನೋಡಿ ಬ್ಯಾಕ್ ಇದರಲ್ಲೂ ತೋರಿಸ್ತೀನಿ. ಜೇನು ಗುಡ್ ನೋಡಿ ಹೆಂಗ್ ಕಟ್ಟೈತೆ ಜೇನು. ಇಲ್ಲಿ ನೋಡಿ, ಇಲ್ಲಿ ಒಂದೇ ತರ ಹೆಂಗ್ ಕಟ್ಟವ ಜೇನು. ಇಷ್ಟೇನಾ ಮಾಮ್, ಇಲ್ಲಿಂದ ಬಿಡಲ್ವಾ? ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ ಯಾಣ ಕೇವ್ಸು. ಮೆಟ್ಲೈತಲ್ಲ, ಮೆಟ್ಲೆತ್ಕೊಂಡು ಹೋಗ್ಬೇಕು. ಇಲ್ಲ ಮೆಟ್ಲು ಎತ್ಕೊಂಡು ಹೋಗ್ಬೇಕಂತೆ. ಬನ್ನಿ ಹೋಗೋಣ, ನೋಡೋಣ. ಮುಂದೆ ಬನ್ನಿ, ಏನಾಗುತ್ತೆ ನೋಡೋಣ. ಮಹಾ ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ. ಇಷ್ಟೊತ್ತು ನಾವು ಕತೆ ಹೇಳ್ದಲ್ಲ, ಅದೇ ಕತೆ ಇದು. ಗ್ರೂಪ್ ಕಾಕಣ. ಇದ್ರ ಬಗ್ಗೆ ಕಾಶನ್ ಕೊಟ್ಟಿದ್ದಾರೆ ಗೈಸ್, ನೋಡ್ಕೊಂಬಿಡಿ. ಇಲ್ಲ 6 ಮಿಲಿಯನ್ ವರ್ಷಗಳ ಹಿಂದೆ ಉಜ್ವಲ ಶಿಕ್ಷಣದಿಂದ ಉಂಟಾದ ಕ್ಯಾಲ್ಸಿಯಂ. ಯಾವ್ದವ್ರದ್ದು? ಎಲ್ಲಿ ಗೇಟ್ ಬೀಗ ಒಳಗೋಗಕ್ಕೆ ಇಲ್ಲ ಹಾಕಿಲ್ಲ. ಯಾವಾಗ ಓಪನ್ ಮತ್ತೆ? ಉಚಿತ ತಂಪು ಪಾನೀಯ, ಕುಡಿಯಕ್ಕೆ ಉಚಿತವಾಗಿ ನೀರು ಕೊಡ್ತಾರೆ ಗೈಸ್. ಇಲ್ಲಿ ಸ್ಲಿಪ್ಪರ್ ಬಿಡಬೇಕು. ಪೇಂಟಿಂಗ್ ಸ್ಟಾರ್ಟ್ ಆಗಿದೆ ಗೈಸ್, ನೋಡಿ. ಅವೆಲ್ಲ ಏನಕ್ಕೋ. ನೋಡಿ ಗಾಯ್ಸ್, ಇಷ್ಟೊತ್ತವರೆಗೂ ಕಾಯ್ತಿದ್ದ ವ್ಯೂ ಹತ್ರ ಬಂದಿದ್ದೀವಿ. ನೀನು ಒಳಗಡೆ ಹೋಗೋದಕ್ಕೆ ಬೀಗ ಹಾಕಿದ್ದಾರೆ, ನೋಡಬೇಕು ಏನಾಗಿದೆ ಅಂತ. ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬರೋಣ ಫಸ್ಟು. ನೋಡಿ ಗಾಯ್ಸ್, ದೇವಸ್ಥಾನ ಎಂಟ್ರೆನ್ಸು. ಸಾರಿ
ಎಲ್ಲಪ್ಪ ಕ್ಯಾಮ್ರಾಮನ್ಸ್ ಬರ್ರಿ ಮುಂದಕ್ಕೆ ಹೋಗ್ರಿ. ಆನೆ ಬಲಗಳು ಇದ್ದಂಗೆ. ಕೇವ್ಸ್ ಒಳಗಡೆ ಹೋಗ್ತಾ ಇದೀವಿ. ಇದು ಓಪನ್ ಆಗೋದು 9:30 ಅಂತೆ. ಬೆಳಗ್ಗೆ 9:30, ಸಂಜೆ 6 ಗಂಟೆ ಕ್ಲೋಸ್. ನೋಡ್ಕೊಂಬಿಡಿ, ಸ್ಟೆಪ್ಸ್ ಇದೆ, ಒಂದು ರೌಂಡ್ ಸ್ಟೆಪ್ಸ್ ಇದೆ, ಒಂದು ರೌಂಡ್ ಸುತ್ತಬೋದು ಅಂತ ಹೇಳಿದ್ದಾರೆ. ತಂಪಣ್ಯ ಫ್ರೀ ಮಸ್ತ್ ಇರ್ತದೆ. ಫಸ್ಟು ಸಿಗ್ತಾ ಹೋಗ್ತಾನೆ ತಂಪು ಪಾನ್ಕಾನ ಕೊಡ್ತಾ ಇದ್ದಾರೆ, ಕುಡಿದ್ಬಿಟ್ಟು ಫ್ರೀಯಾಗಿ. ಎಷ್ಟೋ ಬಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿಯಿಂದ ಸೃಷ್ಟಿಯಾಗಿರೋದಂತ ಇದು. ನಮ್ಗೆ ಯಾವ ಹುಡುಗರು ಕಾಣಿಸ್ತಾ ಇಲ್ಲ, ಬರೀ ಆಂಟಿಗಳು. ಅದೆಷ್ಟೋ 16% ಮೆಗ್ನೀಷಿಯಂ ಐತಂತೆ. ನೋಡಿ ಕೇಳಿಸ್ಕೊಳ್ಳಿ ವಯಸ್ಸು ಎಲ್ಲ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಹೇಳ್ತವ್ರೆ ಬೋರ್ಡ್ ಓದಿತ್ತು ಒಂಚೂರು ಯಾಕೆ ಬಂತು ಹೇಳ್ದೆ. ನಾವು ಬೋರ್ಡ್ ಓದಿಲ್ಲ, ನಿಮ್ದೇ ಗಂಡ್ಸಾದವನು ಬ್ಯೂರ್ ಸುರಿಸ್ಬೇಕು ಕಂಡ್ಲ, ಜೋಲ್ ಸುರಿಸ್ಬಾರ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೋಗ್ತಾ ಇದೆ ಕೇಸ್ ಒಳಗಡೆ. ಗೈಸ್ ಒಳಗಡೆ ಎಂಟರ್ ಆಗಿದ್ದೀವಿ. ನೀರು ಬೇರೆ ಬರ್ತದೆ. ಹಿಂಗದಿ ಕಲ್ಲು ನೋಡಿ ಗೈಸ್ ವ್ಯೂ ಒಳಗಡೆಯಿಂದ ಹೆಂಗಿದೆ. ನೀನೇನು ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ ಮಗನೇ. ನೋಡಿ ಗೈಸ್ ಒಳಗಡೆಯಿಂದ ಇನ್ನೂ ಚೆನ್ನಾಗಿದೆ. ಸ್ವಲ್ಪ ಸ್ಮೆಲ್ ಇದೆ, ಇಲಿಗಳ ಕಾಟ ಇದೆ. ಇಲಿಗಳದ್ದು ಇಲಿಗಳ ಕಾಟ ಇದೆ ಅನ್ಸುತ್ತೆ. ನಾಯಿ ಕರ್ದೈತೆ ನಿಂಗೆ. ಬ್ಯಾಕ್ ಸೌಂಡ್ ಕೇಳಿಸ್ತಿದೆ. ನೋಡಿ ಗೈಸ್ ಬ್ಯಾಟ್ಸ್ ಸಾಕ್ ಬಿಡುಗರು. ಗಲಾಟೆ ಮಾಡಬೇಡಿ ಅಂತ ಅಂತಾರೆ. ನಾವು ಎಂಜಾಯ್ನ ಕಳಿವೆ, ಗಲಾಟೆ ಮಾಡಬೇಡಿ. ಶಾಂತತೆಗೆ ಕಲ್ಲಿನ ಮೇಲೆ ಬರೆಯಬೇಡಿ. ಹಿಂಗ್ ಹೊಡೆದ್ರೆ ಫುಲ್ ಬ್ಯಾಕ್ಗ್ರೌಂಡ್ ಬರ್ತದೆ. ನಿಂತ್ಕೊಳ್ರಿ ಹಂಗೆ, ಹಿಂಗೆ ನಿಂತ್ಕೊಳ್ರಿ. ಬಾ ಬರ ಓಲಿ ಮತ್ತೆ ಬರಕ್ಕಾಗಲ್ಲ. ಇವ್ರ ಯೂಟ್ಯೂಬ್ ಜೊತೆ ಜಾಯ್ನ್ ಆಗ್ತಿದ್ದೀನಿ. ನಿಮ್ದು ಏನಾಯ್ತು? ಕಲೆಗಳೆಲ್ಲ ಕೆತ್ತವ್ರಿ. ಬರ್ರಿ ಲವರ್ಸ್ ಹೆಸರು ಐತೆ ಗೋಡೆ ಮೇಲೆ, ಎಲ್ಲಿ ನೋಡಿದ್ರು. ಇವಾಗ ಇಲ್ಲಿಂದ ಮುಂದೆ ವ್ಯೂ ತೋರಿಸ್ತೀವಿ. ಅಲ್ಲಿ ನೋಡ್ರಿ ಯಾರೋ ಕೋತಿಗಳ್ತಾರೆ ಹಚ್ತವ್ರೆ. ನಾವು ಅವ್ರ ಟ್ರೈ ಮಾಡೋಣ. ಬರ್ರಿ, ಯಾರೋ ಕೋತಿ ಆಗ್ಬಿಟ್ಟವ್ರು ಇಲ್ಲಿ. ಅಕ್ಕಿ ನೋಡೋಣ ಗೈಸ್. ಇಲ್ಲಿ ನಮ್ಮ ಕಡೆಯವ್ರು ಒಬ್ರು ಟ್ರೈ ಮಾಡಕ್ಕೆ ಹೋಗ್ತವ್ರೆ. ಹೋಗಿಲ್ಲ, ಉಗ್ಬಿಟ್ರು. ಇಲ್ಲಿ ಉಗಳ ಬರೋದು ಅಂತ ಹಾಕಿದ್ದಾರೆ ಗೈಸ್. ಇಲ್ಲಿ ನೋಡಿದ್ರೆ ಎಲ್ಲ ಉಗಿತಾ ಇದ್ದಾರೆ. ಟ್ರಿಪ್ಪೆಲ್ಲ ಗೈಸ್ ನೀರು ಬರ್ತದೆ ನೋಡ್ರಿ, ಮಳೆಗಾಲದಲ್ಲಿ ನೀರು. ಬನ್ನಿ ಗೈಸ್, ಲಾಸ್ಟ್ ಇದೆ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಹಾಕೋದು ಯಾನ ಬಗ್ಗೆ. ಅಂದ್ರೆ ಇಲ್ಲಿಂದ ಬರೋದೆ ಎಂಟ್ರಿ ಆಗೋದು. ಇಲ್ಲಿ ಸ್ವಲ್ಪ ಮಳೆ ಗಿಳೆ ಟೈಪ್ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಅಪ್ತರಕ್ಷ ಫುಲಮಲ್ಲಿ ಸುತ್ತುವರೆದವರು ಇಲ್ಲೇ ಇದ್ದಿದ್ದು. ಇಲ್ಲಿಂದಾನೆ ಬರ್ತಿದ್ದು. ಶಬಾಷ್.
ಇಲ್ಲೇ ಶಬ್ದಗಳು ಮಾಡ್ತಾ ಇದ್ದೇವೆ ನೋಡಿ. ಯಾವುದೋ ಒಂದು ಬಂಡೆ ಸ್ಟೋರಿ ಹೇಳ್ತಾ ಇದ್ದಾರೆ. ಅಲ್ಲಿ ಬಾಹುಲಿಗಳು ಅಲ್ಲಿಲ್ವಾ ನೋಡಿಲ್ಲಿ ಬಾವಲಿಗಳಿದ್ದಾರೆ. ಒಂದು ಕಲ್ಲು ಎಡಿ घूमता बचत गाइस. पत्थर पे पत्थर मरे तो चिंगारी निकलते, हमारे बाहुली को मरे तो पूरी गैंग निकलते. ಇಲ್ಲಿ ಸೆಕೆ ಹೊಡಿತಾ ಇದೆ. ಇವ್ರು ಏನು ಮಾತಾಡ್ತಾರೆ ನೋಡೋಣ ಬರ್ರಿ. ಬನ್ನಿ, ಆಳದಲ್ಲಿದೆ. ಹಿಂಗೆ ನೀನೇ ಮಾಡು. ತೋರಿಸ್ತೀನಿ. ಸರಿ. ಬಾಹುಲಿಗಳು ಬೇಜಾನಿವೆ ನೋಡಿ, ಎಷ್ಟು ಶಬ್ದ. ಇವ್ರು ಕಿರ್ಸ್ತಾನೆ ಅವ್ರು ಯಾವಾಗಿಂದ. ರೂಲ್ಸ್ನ ಬ್ರೇಕ್ ಮಾಡಕ್ಕಂತಾನೆ ಇದ್ದಾರೆ ಗೈಸ್ ಇವರು. ಎಲ್ಲ ರೂಲ್ಸು ಬಂದಾಗಿಂದ ಎಲ್ಲ ರೂಲ್ಸು ಬ್ರೇಕ್ ಮಾಡೋರು ಇವರು. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ. ಇವರು ನೋಡಿ ಬನ್ನಿ, ನೋಡಿ ಇಲ್ಲಿ ಹಾಕಿದ್ದಾರೆ. ದಯವಿಟ್ಟು ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ PhD ಮಾಡೋರು. ಇದ್ರಲ್ಲಿ ಏನೋ ಬರ್ದವ್ರು ಬರ ನೋಡಿ, ಬಂಡೆ ಹೆಂಗೆ ಯಾವ ರೀತಿ ಒಳಗೆ ಇದು ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಬಂಡೆ ಎಲ್ಲ ಯಾವ ರೀತಿ ಒಳಗೆ ನೇಚರ್ ಮೇಡ್ ಇದು. ಇಲ್ಲಿ ಬ್ಲಡ್ ಬಾಕ್ಸ್ ಇದೆ ಅಂತ ಹೇಳ್ತಾರೆ ಗೈಸ್. ಒಂದು ಕಾಣಿಸಿಲ್ಲ ಗೈಸ್, ನಿಮಗೆ ತೋರ್ಸೋಣ ಅಂದ್ರೆ. ಎಲ್ಲ ಹಾಳು ಮಾಡಕ್ಕೆ ಅಂತ ಹುಟ್ಟಿದೆ ಮನುಷ್ಯ ಕುಲ. ನೋಡಿ ಪ್ರಕೃತಿ ಸೌಂದರ್ಯದಲ್ಲಿ ನೋಡಿ ಹೆಂಗಿದೆ, ನೋಡಿ ನೇಚರ್ ನೋಡಿ ಹೆಂಗಿದೆ. ಕುಡಿಲಿ. ಏನು ನಮ್ಮ ಕಡೆಯವ್ರು ಬಂದೇ ಇಲ್ಲ, ನಾವೇ ಬಂದ್ಬಿಟ್ಟಿದ್ದೀವಿ ಬೇಗ. ನೋಡಿ ಗೈಸ್, ಇಲ್ಲಿಂದ ವ್ಯೂಸು ಈ ಥರ ಕಾಣಿಸ್ತಾ ಇದೆ. ಆದರೂ ಹೆವಿ ಸ್ಮೆಲ್ ಗೈಸ್ ಅಲ್ಲಿ. ಇಲ್ಲಿಂದ ಡೈರೆಕ್ಟು ದೇವಸ್ಥಾನದ ಮುಂಭಾಗಕ್ಕೆ ಹೋಗುತ್ತಂತೆ ಗೈಸ್. ಬನ್ನಿ ಹೋಣ. ಬರ್ತಾರೆ ನೋಡೋಣ, ಬನ್ನಿ ಗೈಸ್. ಇಲ್ಲಿಂದ ಒಂದು ವ್ಯೂ ನೋಡ್ಕೊಂಬಿಡಿ. ಇಲ್ಲಿಂದಲೂ ಚೆನ್ನಾಗಿದೆ. ಇವರೇನೋ ಹೇಳ್ತಾ ಇದ್ದಾರೆ, ಹೇಳ್ರಿ. ಮಳೆ ನೀರಲ್ಲಿ ಕರ್ಗೋಯ್ತಂತ ನೋಡಿ. ಬನ್ನಿ ಫ್ರೆಂಡ್ಸ್, ಅಲ್ಲಿ ತೋರಿಸಿ. ಅಲ್ಲೇ ಒಂದು ಏನು ಸಪೋರ್ಟ್ ಇಲ್ಲದೆ ಹೆಂಗ್ ನಿಂತಿದೆ ನೋಡಿ ಅಲ್ಲಿ. ನೋಡಿ ಗೈಸ್, ಇವ್ರೇನೋ ಹೇಳ್ತಾ ಇದ್ದಾರೆ. ಏನು ಸಪೋರ್ಟ್ ಇಲ್ದೇನೆ ಅದೊಂದು ಕಲ್ಲು ನೋಡಿ ಹೆಂಗ್ ನಿಂತಿದೆ ಅಲ್ಲಿ. ನೋಡಿ ಗೈಸ್, ಅದು ಝೂಮ್ ಆಗ್ತಾ ಇದ್ದೀನಿ. ಇಲ್ಲಿ ಇಷ್ಟು ಏನು ಸಪೋರ್ಟ್ ಇಲ್ದೇನೆ ಹೆಂಗ್ ನಿಂತಿದೆ. ಬಿದ್ದಾದ್ಮೇಲೆ ಎಲ್ಲ ಕಟ್ತಾರೆ ಗೈಸ್. ಇದು ಕಟ್ಟಿರೋದು ಎಂತ ಕಲ. ಪ್ರಕೃತಿ ಸೌಂದರ್ಯ ವಿಚಿತ್ರ ಗೈಸ್. ಏನು ಇವರು ಹಾಳು ಮಾಡಕ್ಕೆ ಅಂತಾನೆ ಉಟ್ಬಿಡವ್ರೆ ಗಾಯ್ಸ್ ಇವರು. ನೋಡಿ ಪ್ಯಾಂಟ್ ಚಡ್ಡಿ ಎಲ್ಲ ಇಟ್ಕೊಂಡು ಹೋದ್ರು. ನೋ ಕಾಮೆಂಟ್ಸ್. ಇಲ್ಲ ಸರ್. ನೋಡಿ ಗೈಸ್, ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ. ಅದು ಏನು ಗುಹೆ ಇದೆ, ಗುಹೆ ಥರ ಇದೆ. ಇವರು 1 hour ಇಂದ ಅಲ್ಲಿ ಮಾತಾಡ್ಕೊಂಡವ್ರೆ. ಸೊ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ, ಆಮೇಲೆ ಇದ್ದೀವಿ. ನೋಡೋಣ, ಹೋಗ್ತಾ ಇದ್ದೀವಿ. ಯಾವುದು ಪ್ಯಾಂಟ್ ಬೇರೆ ಹಾಕ್ಕೊಂಡು, ಬ್ಯಾಗಿ ಪ್ಯಾಂಟು ಹಾಕ್ಕೊಂಡು ಅಲ್ಲಿ ಹಿಡಿಯೋಕ್ಕಾಗ್ತಾಯಿಲ್ಲ, ಕಾಲಿಗೆ ಸಿಗಾಕೊಂತ ಇದೆ. ಆದರೂ ಹೋಗೋಣ. ನೋಡಿ ಗೈಸ್, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡಿ ಗೈಸ್, ಅದು ತೋರಿಸ್ತೀನಿ. ಇಲ್ಲಿ ಇಲ್ಲಿಂದ ಕಾಣುತ್ತಾ ಗೈಸ್? ನೋಡಿ, ಉತ್ತ ಥರ ಉತ್ತ ಥರ ಕಾಣಿಸ್ತಾ ಇದೆ. ದಾರಿಗಳು ಸರಿಯಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಕಂಟ್ರೋಲಲ್ಲಿ. ಈಗ ಇನ್ನೇನು ಕೆಳಗಡೆ ಒಂದು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ, ದೇವಸ್ಥಾನ ಹತ್ರ ಬಂದಿದ್ದೀವಿ. ಯಾವುದು ಅನ್ಕೊತೀನಿ, ದೇವಸ್ಥಾನ ಅನ್ಕೊತೀನಿ, ಯಾವುದೋ ಒಂದು ಮಠ ಹತ್ರ ಕಟ್ತಾ ಇದ್ದಾರೆ. ನೋಡಿ ಗೈಸ್, ಇಲ್ಲಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ಪ್ರಕೃತಿಯ ಸೌಂದರ್ಯ ಅನ್ಬೋದು ಇದನ್ನು. ಇಲ್ಲಿಂದ ಇಷ್ಟು ದೂರ ಇದೆ ಗೈಸ್, ದೊಡ್ಡದಾಗಿ. ಅಲ್ಲಿ ಸ್ಟಾರ್ಟ್ ಮಾಡಿದವರು ಗೈಸ್ ನಾವು.
ಅಲ್ಲಿ ಸ್ಟಾರ್ಟ್ ಮಾಡಿತ್ತು ಗೈಸ್, ಇಲ್ಲಿ ಗಂಟ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಡೌನ್ ಹೋಗ್ಬೇಕು ಗೈಸ್. ಡೌನ್ ಹೋಗಿ ತಿರ್ಗಾ ಅಪ್ ಹೋಗ್ಬೇಕು. A few moments later. ನಾರಾಯಣ ಮತ್ತೆ ಈಶ್ವರ ಇಬ್ರು ತಾಂಡವಾಡಿರೋ ಜಾಗ ಆಯ್ತು. ಬರಲ್ಲ ನಿಮ್ಗೆ ಗೊತ್ತಾಗಲ್ಲ, ಬಾಳ ಇಲ್ಲಿ ಏನು ಮಾಡ್ತಿದ್ದಿಲ್ಲ. कौन है ये लोग? कहाँ से आते हैं?